ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಿಲ್ಲ, ನಮ್ಮೂರಲ್ಲಿ ಒಬ್ರು ತಿಮ್ಮಣ್ಣ ಅಂತ ಇದ್ದಾರೆ, ಮದ್ವೆ ಮಾಡಿಸೋ ಬೋರ್ಕರು. ಅಯ್ಯೋ, ಬ್ರೋಕರಾ? ಅವರೇ. ಅವರು ಹೀಗೆ ಮಾತಾಡೋದು, ಇವ್ರು ಅವ್ರಿಗೆ ಹೊಂದ್ತಾರ, ಅವ್ರು ಇವ್ರಿಗೆ ಹೊಂದ್ತಾರ ಅಂತ. ನೀವ್ ಯಾಕೆ ಆ ಕೆಲಸ ಶುರು ಮಾಡ್ಕೋಬಾರ್ದು? ಮಾಡ್ತೀನಿ. ತರ್ಲೆ ತಂದು ನೀವಿಬ್ರನ್ನ ಸರಿ ಮಾಡ್ಬೇಕು ಅಂದ್ರೆ ಆ ಬ್ರೋಕರ್ ತಿಮ್ಮಣ್ಣನೇ ಕರ್ಸ್ಬೇಕೇನೋ. ಆದ್ರೂ ದುರ್ಗಾ, ಇದನ್ನೆಲ್ಲ ಬಿಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನಿವತ್ತು ಮಾತಾಡ್ತಾ ಅಲ್ವಾ, ನಿಜವಾದ ಹೆಂಡತಿ ಕರ್ತವ್ಯ ಅಂದ್ರೆ ಅದೇ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಆದ್ರೂ ಇವತ್ತು ನಡೆದಿದ್ದಲ್ಲ ಯಾಕೋ ಯಾರೋ ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿನ್ಗೇನನ್ಸತ್ತೆ? ಹೌದು, ಯಾರೋ ಈ ಮನೇಲಿರೋರೇ ಈ ಕೆಲಸ ಮಾಡಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಮನೇಲಿರೋರಾ? ನಿನಗ್ಯಾಕೆ ಹಾಗನ್ನಿಸ್ತು? ಯಾಕಂದ್ರೆ ಅದು ಯಾರೇ ಆಗಿರ್ಲಿ, ಅವ್ರ ಹತ್ರ ತುಂಬಾ ವೈಯಕ್ತಿಕವಾದ ಮಾಹಿತಿ ಇತ್ತು. ಆ ಚಿತ್ರ, ಆ ಫುಟೇಜು ಎಲ್ಲ ಅವ್ರ ಹತ್ರ ಇದೆ ಅಂದ್ರೆ ಏನರ್ಥ? ಇವಾಗ ಅವರಿಗೆ ಯಾವ ದಿನ ಏನ್ ನಡೀತು, ಅದನ್ನ ಹೇಗೆ ಹುಡುಕ್ಬೇಕು, ಇದೆಲ್ಲ ಅವ್ರಿಗೆ ಗೊತ್ತು ಅಂದ್ರೆ ಅದ್ರ ಅರ್ಥ ಏನು? ನೀನ್ ಹೇಳ್ತಿರೋದು ನಿಜ, ಆದ್ರೆ ಯಾರಾಗಿರ್ಬೋದು? ಏನೋ ಅಪ್ಪ, ಮಾಯಾ ಏನಾದ್ರೂ ಮಾಡಿರ್ಬೋದಾ? ಇಲ್ಲ, ಮಾಯಾ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳು ಬೇರೆ ಯಾರದೇ ವಿಷಯ ಆಗಿದ್ರು ಹಾಗೆ ಮಾಡೋಳು. ಆದ್ರೆ ಶರತ್ ವಿಷಯದಲ್ಲಿ ಅವ್ರಿಗೆ ಇಂಟೆನ್ಷನಲಿ ಹರ್ಟ್ ಮಾಡಲ್ಲ. ಮೋಸ್ಟ್ಲಿ ದಮ್ಮನೋ ತರುಣೋ ಆಗಿರ್ಬೋದು. ಆದ್ರೆ ಅವ್ರು ಯಾಕೆ ಹೀಗೆ ಮಾಡ್ತಾರೆ? ಇದರಿಂದ ಅವ್ರಿಗೇನು ಸಿಗತ್ತೆ? ಎಲ್ಲರೂ ಮನೆಯಿಂದ ಆಚೆ ಹೋಗಾಯ್ತು. ಹೇಗೋ ಹಿತ್ತನೂ ಅವಳ ಫ್ರೆಂಡ್ ಮನೆಗೆ ಕಳಿಸಿದ್ದೀನಿ. ಯಾರಾದ್ರೂ ಮನೆಗೆ ಬರೋದಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದ ಕೆಲಸನ ಮಾಡಿ ಮುಗಿಸ್ಬೇಕು. ದುರ್ಗಾ ಈಗ ಒಂಟಿಯಾಗಿದ್ದಾಳೆ. ಇವತ್ತೇ ಅವಳು ಕೊನೆಯ ದಿನ ಆಗಬೇಕು. ದುರ್ಗಾ ನಮ್ಮದೇ ರಕ್ಷೆ ನಮಗೆ ಉರುಳಾಗೋದು. ಇದೇ ಜೀವನದ ವಿಪರ್ಯಾಸ ಅಂದ್ರೆ. ದುರ್ಗಾ, ಇವತ್ತು ಯಾರು ಬಂದು ನಿನ್ನನ್ನ ಕಾಪಾಡ್ತಾರೋ ನಾನು ನೋಡ್ತೀನಿ. ಎಲ್ಲಿ ಹೋದ್ರು? ಇಷ್ಟೊತ್ತಿನಲ್ಲಿ ಎಲ್ರೂ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಇಲ್ಲ, ನಡೀತಿರೋದು ಯಾವುದು ಸಹಜ ಅಂತ ಅನ್ನಿಸ್ತಾ ಇಲ್ಲ. ದುರ್ಗಾ ಬೇರೆ ಒಬ್ಳೇ ಇದ್ದಾಳೆ. ಹೋದ್ರು? ಏನಾಗ್ತದೆ? ಯಾರು ನನ್ನ ಬಂದಿರೋದು? ಎಲ್ಲಿ ಕರ್ಕೊಂಡು ಹೋಗ್ತದೆ? ಇಲ್ಲ, ಇದ್ಯಾವುದು ಸಹಜ ಅಂತ ಅನ್ನಿಸ್ತಲ್ಲ. ಏನೋ ನಡಿಬಾರ್ದು ನಡೆಯುತ್ತೆ ಅನ್ನೋದಕ್ಕೆ ಇದು ಸೂಚನೆನಾ? ಏನ್ ಮಾಡ್ಲಿ? ದುರ್ಗಾ ಬೇರೆ ಒಬ್ಳೇ ಇದ್ದಾಳೆ.
ದುರ್ಗಾ ದುರ್ಗಾ ದೇವ್ರೆ ದುರ್ಗಾ ದುರ್ಗಾ, ನಿನ್ನ ಸಂಹಾರಕ್ಕೆ ನಾನು ಕಳಿಸಿರೋ ಜೀವಿ ಈಗಾಗಲೇ ಹೊರಟಾಗಿದೆ. ಅದು ಒಂದು ಸಲ ಹೊರಟ ಮೇಲೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಅಂತ್ಯ ಹಾಡೋದಕ್ಕೆ ನೀನೇ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ಯಾ. ಇನ್ನು ನಿನ್ನ ಕಾಪಾಡೋದಕ್ಕೆ ಮನೇಲಿ ಯಾರೂ ಇಲ್ಲ. ಪ್ರಾಣ ಭಯದಿಂದ ನೀನು ಹೊರಗೆ ಹೋಗ್ಬೇಕು ಅಂದ್ರೂ ನೀನು ಮನೆಯಿಂದ ಆಚೆ ಹೋಗೋದಕ್ಕೆ ಸಾಧ್ಯನೂ ಇಲ್ಲ. ಇಷ್ಟು ದಿನ ನನ್ನ ದಾರಿಗೆ ಮುಳ್ಳಾಗಿದ್ದ ನೀನು ವಿಲ ವಿಲ ಅಂತ ಒದ್ದಾಡಿ ಇವತ್ತು ಸಾಯ್ತೀಯ. ಅಲ್ಲಿಗೆ ನನ್ನ ಗುರಿಯ ಒಂದು ಹಂತ ಯಶಸ್ವಿಯಾದಾಗದೆ. ಹಾಗೇನಿಲ್ಲ ಚಿಕ್ಕಪ್ಪ, ನಾವಿಬ್ರು ಆರಾಮಾಗೇ ಇದ್ದೀವಿ. ಮೊದಲು ಆ ಥರ ಸುದ್ದಿ ಬಂದಾಗ ಬಾಸ್ ಸ್ವಲ್ಪ ಆತಂಕ ಪಟ್ಕೊಂಡ್ರು. ಹಾಗೇ ಆಗತ್ತೆ ಅಲ್ವಮ್ಮ. ಆದರೂ ನೀನು ಅವ್ರ ಪರವಾಗಿ ತುಂಬ ಚೆನ್ನಾಗೇ ಮಾತಾಡಿದೆ. ಅವರು ಅಷ್ಟೇ ಪಾರ್ಟಿಲಿ ನೋಡಿದ್ನಲ್ಲ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತು. ಏನೋ ಒಟ್ಟಲ್ಲಿ ನೀವಿಬ್ರು ಸುಖವಾಗಿದ್ರೆ ನಮಗೆ ಒಂಚೂರು ನೆಮ್ಮದಿ ಕಣಮ್ಮ. ದುರ್ಗಾ, ನೀವಿಬ್ರು ಖುಷಿಯಾಗಿದ್ದೀರಿ ತಾನೆ? ಹಾ ಚಿಕ್ಕಪ್ಪ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕಪ್ಪ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಚಿಕ್ಕಮ್ಮ ಮತ್ತೆ ಗಣಪನ ಕೇಳ್ದೆ ಅಂತ ಹೇಳಿ. ಆಯ್ತು ಕಣಮ್ಮ, ಸರಿ. ಹಾ, ಏನಿದು? ಏನೋ ಒಂಥರ ಅನಿಸ್ತಿದೆ. ಮನೆ ಸುತ್ತ ಮಬ್ಬು ತುಂಬಿಕೊಂಡಿರೋ ತರ. ನಂಗೇನು ಕಾಣಿಸ್ತಾ ಇಲ್ವಲ್ಲ. ದುರ್ಗಾ, ದುರ್ಗಾ, ನೀನ್ ಎಲ್ಲಿದ್ಯಾ? ನಾನ್ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಅನಿಗೆ ಹುಷಾರಿಲ್ಲ, ಅದಕ್ಕೆ ನಾನು ಆಟ ಆಡ್ಲಿಲ್ಲ. ನಾನ್ ಬೇಗ ಬಂದ್ಬಿಟ್ಟೆ. ಈಗ ನೀನ್ ಎಲ್ಲಿದ್ಯಾ? ಹಿತ